ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಗುಡ್ ನ್ಯೂಸ್. ಪಿಂಚಣಿ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. 11 ವರ್ಷಗಳ ಬಳಿಕ ಶಿಕ್ಷಕರ ಪರವಾಗಿ ತೀರ್ಪು ಪ್ರಕಟ ಆಗಿದೆ. ಅನುದಾನಿತ ಶಿಕ್ಷಕರಿಗೆ ಪಿಂಚಣಿ ಸೌಲಭ್ಯವನ್ನ ನೀಡುವಂತೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕೂಡಲೇ ಹೈಕೋರ್ಟ್ ಆದೇಶ ಜಾರಿಗೆ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಪಿಂಚಣಿ, ರಜಾ ಸೇರಿದಂತೆ ಎಲ್ಲಾ ಸೇವಾ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಹೈಕೋರ್ಟ್ ಆದೇಶವನ್ನ ಪಾಲಿಸದೇ ಇದ್ರೆ ನ್ಯಾಯಾಂಗ ನಿಂದನೆಯ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಅರ್ಜಿ ಸಲ್ಲಿಸೋದಾಗಿ ಸಂಘ ಎಚ್ಚರಿಕೆಯನ್ನ ಕೊಟ್ಟಿದೆ. 6 ತಿಂಗಳ ಒಳಗೆ ಪಿಂಚಣಿ ನೌಕರರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಲಾದರೂ ಸರ್ಕಾರಿ ಶಿಕ್ಷಕರ ಪಿಂಚಣಿಯನ್ನ ಜಾರಿಗೊಳಿಸಲಿ, ಇಲ್ಲದೇ ಇದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂದಿನ ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡುವಾಗ ಒಂದು 3 ನಿರ್ಣಯಗಳನ್ನು ತಗೊಂಡ್ವಿ. ಮೊದಲನೇ ನಿರ್ಣಯ ಏನು ಅಂದರೆ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸೋದು, ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡಿ ಅಂತೇಳಿ. ಒಂದು ವೇಳೆ ಸರ್ಕಾರ ಪಾಲನೆ ಮಾಡಲ್ಲ, ವಿಳಂಬ ಮಾಡ್ತಾ ಇದೆ ಅಂತಂದರೆ ನಾವು ಕೋರ್ಟ್ಗೆ ಹೋಗೋ ಅಂಥದ್ದು ಅನಿವಾರ್ಯ ಆಗುತ್ತೆ ಅನ್ನೋ ನಿರ್ಣಯವನ್ನು ಕೂಡ ನಾವು 2ನೇದಾಗಿ ತಗೊಂಡ್ವಿ ಇಲ್ಲಿ. ಸೊ ಕೋರ್ಟ್ ಅಂತ ಬಂದಾಗ ಮೊದಲನೇದಾಗಿ ಬರೋದು ಯಾವುದು ಅಂತಂದರೆ ನ್ಯಾಯಾಂಗ ನಿಂದನೆಯ ಅರ್ಜಿ, ಅಂದರೆ ಕಂಟೆಂಪ್ಟ್ ಕೇಸನ್ನು ಹಾಕಬೇಕು ಅಂತ. ಸೊ ಅದು ಮೊದಲನೇದು. ಆಮೇಲೆ 2ನೇದು, ಒಂದು ವೇಳೆ ಸರ್ಕಾರ ನಮ್ಮ ಏನು ಹೈಕೋರ್ಟ್ ಆದೇಶದ ಪಾಲನೆ ಮಾಡದೆ ಸುಪ್ರೀಂ ಕೋರ್ಟ್ಗೆ SLP ಹೋದರೆ ನಾವು ಕೂಡ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ತಯಾರಾಗಬೇಕು ಅನ್ನೋ ನಿರ್ಣಯವನ್ನು ತಗೊಂಡ್ವಿ. ಸೊ ಇಲ್ಲಿ ನಿರ್ಣಯ ತಗೊಂಡಂಥ 3, 1ನೇದು ಸರ್ಕಾರನ ಮನವಿ ಮಾಡೋದು ಸರ್ಕಾರಕ್ಕೆ, 2ನೇದು ಕಂಟೆಂಪ್ಟ್ ಕೇಸ್ ಹಾಕೋಂಥದ್ದು, 3ನೇದು ಅವರು SLPಯ ವಿರುದ್ಧ ಹೋರಾಟ ಮಾಡೋ ಅಂಥದ್ದು. ಸೊ ಈ 3 ನಿರ್ಣಯಗಳನ್ನು ಇವತ್ತು ತಗೊಂಡಿದ್ದೀವಿ. ಅದು ಒಕ್ಕೊರಲ ನಿರ್ಣಯ ಆಗಿದೆ. ಕೆಲವರು ಗೊಂದಲದಲ್ಲಿದ್ದಾರೆ. ಅದನ್ನು ಈ ನಂತರ ಮತ್ತೆ ಈಗೇನು ಚರ್ಚೆಗಳನ್ನು ಮಾಡ್ತಾ ಇವತ್ತು ಸಂಜೆವರೆಗೂ 2009ರಿಂದ ಕಾನೂನು ಹೋರಾಟ ಮಾಡುವ ಮೂಲಕ ಹೈಕೋರ್ಟಿನ ಏಕಸದಸ್ಯ ಪೀಠ, ದ್ವಿಸದಸ್ಯ ಪೀಠ, ಸುಪ್ರೀಂ ಕೋರ್ಟು ಮತ್ತು ಕಂಟೆಂಪ್ಟಲ್ಲಿ ಆದೇಶ ಮಾಡಿಸ್ಕೊಂಡು ಇನ್ನೇನು ಪಿಂಚಣಿ ಪಡೆದುಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ಸರ್ಕಾರ 2014ರಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.